ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ಫೆಬ್ರವರಿ ಮಂತ್ ಲವ್ ಲೈಫ್ ಹೇಗಿರುತ್ತೆ, ಫೆಬ್ರವರಿ ಮಂತಲ್ಲಿ ನಿಮ್ಮ ಒಂದು ಲವ್ ಲೈಫ್ ಯಾವ ರೀತಿ ಇದೆ, ಏನೆಲ್ಲ ಚೇಂಜಸ್ ಆಗ್ಬೋದು ಅನ್ನೋದನ್ನು ನೋಡೋಣ. ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಈ ಗೈಸ್, ಇಲ್ಲಿ ನಾನು 2 ಫೈಲ್ಗಳನ್ನು ಇಟ್ಟಿದ್ದೀನಿ, 1 to 15 ಆ್ಯಂಡ್ 16 to 31. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಅದ್ರ ಮೇಲೆ ನೀವು ಈ ಒಂದು ಫೈಲ್ಗಳನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ 1 to 15 ಇದ್ದರೆ ಫೈಲ್ ನಂಬರ್ 1ನ ಚೂಸ್ ಮಾಡ್ಕೊಳ್ಳಿ, 16 to 31 ಇದ್ದರೆ ಫೈಲ್ ನಂಬರ್ 2ನ ಚೂಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಆ್ಯಕ್ಯುರೇಟಾಗಿ ರೀಡಿಂಗ್ ಅನ್ನೋದು ಸಿಗುತ್ತೆ ಅಂತ ಭಾವಿಸ್ತೀನಿ. ಹೋಪ್ ನೀವು ಫೈಲ್ಗಳನ್ನು ಚೂಸ್ ಮಾಡಿದ್ದೀರಾ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫೈಲ್ ನಂಬರ್ 1 ಯಾರು 1 to 15ವರೆಗೂ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏನು ಕಾರ್ಡ್ಸ್ ಬಂದಿದೆ? ದ ಮೂನ್ ಕಾರ್ಡ್ ಬಂದಿದೆ ಆ್ಯಂಡ್ 7 of Wands ಆ್ಯಂಡ್ ಜಸ್ಟಿಸ್. ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ. ಜಸ್ಟ್ ಬಿಕಾಸ್ ನಿಮ್ಮ ಒಂದು ಸಪ್ರೇಷನ್ ಈಗ ನಡೀತಾ ಇದೆ ಅಂತ ಹೇಳಬಹುದು. ನೀವು ರೀಯೂನಿಯನ್ ಆಗಬೇಕು ಅಂತ ಕಾಯ್ತಾ ಇದ್ದೀರಾ, ಬಟ್ ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ. ಜಸ್ಟ್ ಬಿಕಾಸ್ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿತ್ತು ಅದು ಎಂಟ್ರಿ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿತ್ತು ಅದು ಬ್ರೇಕ್ ಡೌನ್ ಆಗಿತ್ತು ಅಂತ ಹೇಳಬಹುದು. ಜಸ್ಟ್ ಬೇರೆದವರ ಮಾತುಗಳಿಂದ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿದ್ರು ಅಂತ ಬರ್ತಾ ಇದೆ. ಸೊ ಕರೆಂಟ್ಲಿ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ, ಬಟ್ ಆನ್ ಫೆಬ್ರವರಿ ಮಂತಲ್ಲಿ ಅವರು ಮತ್ತೆ ನಿಮ್ಮನ್ನು ಅನ್ಬ್ಲಾಕ್ ಮಾಡೋ ಚಾನ್ಸಸ್ ಇದೆ. ಆ್ಯಂಡ್ ನೀವು ಇಷ್ಟು ದಿನ ಏನು ಕೇಳ್ಕೊಳ್ತಾ ಇದ್ರಿ ಯೂನಿವರ್ಸ್ನ, ಏನು ಪ್ರೇಯರ್ ಮಾಡ್ತಾ ಇದ್ರಿ, ಯಾವೊಂದು ವಿಚಾರಕ್ಕೆ ನಾನು ತಪ್ಪಿಗೆ ಶಿಕ್ಷೆ ಅನ್ನೋದನ್ನು ಅನುಭವಿಸ್ತಾ ಇದ್ದೀನಿ, ಅದಕ್ಕೆ ನನಗೀಗ ಜಸ್ಟಿಸ್ ಅನ್ನೋದು ಬೇಕು, ನ್ಯಾಯ ಅನ್ನೋದು ಬೇಕು ಅಂತ ನೀವೇನಾದರೂ ಕೇಳ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಪರವಾಗಿ ಒಂದು ಜಸ್ಟಿಸ್ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು. ಸಪೋಸ್ ನೀವೇನಾದರೂ ಡಿವೋರ್ಸ್ಗೋಸ್ಕರ ಟ್ರೈ ಮಾಡ್ತಾ ಇದ್ರಿ, ಮ್ಯಾರಿಡ್ ಇರೋರು ಡಿವೋರ್ಸ್ನ ಅಪ್ಲೈ ಮಾಡಿದ್ರಿ, ನಿಮ್ಮ ಫೇವರೇಬಲ್ ಆಗಿ ಡಿವೋರ್ಸ್ ಬೇಕು ಅಂತ ಇದ್ರೆ ಅದು ಕೂಡ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಸಪೋಸ್ ಏನಾದರೂ ನಿಮ್ಮ ಪಾರ್ಟ್ನರಿಂದ ನಿಮಗೆ ಬೇಡ, ಡಿವೋರ್ಸ್ ಬೇಡ, ಅವರೇ ವಾಪಸ್ ತಗೋಬೇಕು ಅಂದ್ರೂ ವಾಟ್ ಎವರ್ ದ ಸಿಚುವೇಶನ್, ನಿಮ್ದು ಏನೇ ಸಿಚುವೇಶನ್ಸ್ ಈಗ ರಿಲೇಟೆಡ್ ಟು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಿಮ್ಮ ಫೇವರ್ಗೆ ನಿಮಗೆ ಹೇಗೆ ಬೇಕೋ ಹಾಗೇನೆ ನಿಮ್ಮ ಒಂದು ಇದರಲ್ಲಿ ನಿಮಗೆ ನ್ಯಾಯ ಅನ್ನೋದು ಸಿಗುತ್ತೆ, ಜಸ್ಟಿಸ್ ಅನ್ನೋದು ಸಿಗುತ್ತೆ, ನಿಮ್ಮ ಪರವಾಗಿ ಎಲ್ಲ ಜಡ್ಜ್ಮೆಂಟ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಫೈಲ್ ನಂಬರ್ 2 ಯಾರು 16 to 31 ನೋಟ್ ತೊಗೊಂಡಿದ್ದೀರಾ, ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಕಾರ್ಡ್ಸ್ ಪೇಜ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್ ಆ್ಯಂಡ್ 6 of Swords. ಓಕೆ, ಸೊ ಗೈಸ್, ಇಲ್ಲಿ ನೀವು ತುಂಬ ವರ್ಷದಿಂದ ನಿಮ್ಮ ಪರ್ಸನ್ಗೋಸ್ಕರ ಕಾಯ್ತಾ ಇದ್ರಿ ಅಥವಾ ಮೂವ್ ಆನ್ ಆಗಬೇಕು ಅಂತ ಏನಾದರೂ ಥಿಂಕ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಮೂವ್ ಆನ್ ಆಗಿ. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮದರ್ ಇಶ್ಯೂಸ್ ತುಂಬ ಜಾಸ್ತಿ ಇದೆ ಅಂತ ಹೇಳಬಹುದು. ಮದರ್ ಇಶ್ಯೂಸ್ ಜಾಸ್ತಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನೀವು ಇದೆಲ್ಲದರಿಂದ ಹೊರಗೆ ಹೋಗಬೇಕು, ಮುಕ್ತರಾಗಬೇಕು ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಜಸ್ಟ್ ಟೇಕ್ ಅ ಬ್ರೇಕ್ ಅಂತ ಹೇಳ್ತೀನಿ. ಈ ಒಂದು ಫೆಬ್ ಮಂತಲ್ಲಿ ನೀವು ಟ್ರಾವೆಲ್ ಮಾಡುವಂಥ ಎನರ್ಜಿ ಇದೆ. ಟ್ರಾವೆಲಿಂಗ್ ನೀವೇನಾದರೂ ಮಾಡಬಹುದು, ಅಥವಾ ಏನು ಮದರ್ ಇಶ್ಯೂಸ್ ಇದೆ ಅದು ಕೂಡ ಎಂಡ್ ಆಗುವಂತಹ ಒಂದು ಸಂದರ್ಭ ಬರ್ತಾ ಇದೆ. ತುಂಬ ವರ್ಷದಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಏನಿತ್ತು, ಮ್ಯಾರೇಜ್ ನಿಮ್ಮಿಬ್ಬರದ್ದು ಆಗಬೇಕು ಅಂತ ಅಂದ್ಕೊಳ್ತಾ ಇದ್ರಿ, ಬಟ್ ಮದರ್ ಇಶ್ಯೂಸಿಂದ ಅಥವಾ ಬೇರೆ ಒಂದು ವ್ಯಕ್ತಿಯಿಂದ ಒಂದು ಅಪೋಸ್ ಏನಾದರೂ ಬರ್ತಾ ಇತ್ತು ಅಂದರೆ ಅದು ಕೂಡ ಎಂಡ್ ಆಗುವಂಥದ್ದಿದೆ. ಆ್ಯಂಡ್ ಕಮಿಟ್ಮೆಂಟ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಏನು ತುಂಬ ವರ್ಷದಿಂದ ಕಾಯ್ತಾ ಇದ್ರಿ ಆ ಒಂದು ಕಮಿಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ಮದರ್ ಇಶ್ಯೂಸ್ ಏನಿತ್ತು ಅದು ಕೂಡ ಎಂಡ್ ಆಗುತ್ತೆ. ಆ್ಯಂಡ್ ಅದೇ ಮದರ್ ಏನಿದ್ದಾರೆ ಅವರೇ ಒಪ್ಕೊಳ್ತಾರೆ ನಿಮ್ಮ ಒಂದು ರಿಲೇಷನ್ಶಿಪ್ನ ಅಂತ ಹೇಳಬಹುದು. ಆ್ಯಂಡ್ ನೀವಿಬ್ಬರು ಒಂದು ಲಾಂಗ್ ಡ್ರೈವ್ ಅಂತ ಕೂಡ ಹೋಗಬಹುದು, ಅಥವಾ ಒಂದು ಜರ್ನಿ ಅನ್ನೋದನ್ನು ಇಬ್ಬರು ಸ್ಟಾರ್ಟ್ ಮಾಡ್ತೀರಾ ಫೆಬ್ರವರಿ ಮಂತಲ್ಲಿ ಅಂತ ಹೇಳಬಹುದು. ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಅನ್ನೋದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ವರ್ಷ ಏನು ನೀವು ವೇಟ್ ಮಾಡ್ತಾ ಇದ್ರಿ ಅಥವಾ ಏನು ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ರಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರಬಹುದು ಅಥವಾ ಮದರ್ ಇಶ್ಯೂಸ್ ಆಗಿರಬಹುದು, ಅಥವಾ ಏನೋ ಕಂಟ್ರೋಲಿಂಗ್ ಏನಿತ್ತು, ಎನರ್ಜಿ ಏನಿತ್ತು, ಅದೆಲ್ಲ ಎಂಡ್ ಆಗುತ್ತೆ ಫೆಬ್ ಮಂತಲ್ಲಿ ಅಂತ ಹೇಳಬಹುದು. ಡೆಫಿನೆಟ್ಲಿ ಒಂದು ಒಳ್ಳೆ ಒಂದು ಟೈಮ್ ನಿಮಗೋಸ್ಕರ ಇನ್ನು ಮುಂದೆ ಬರುತ್ತೆ ಅಂತ ಹೇಳಬಹುದು. ಫೆಬ್ ಮಂತು ನಿಮ್ಮ ಒಂದು ರಿಲೇಷನ್ಶಿಪ್ನ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ತುಂಬ ವರ್ಷದಿಂದ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅದು ಈ ಒಂದು ಫೆಬ್ ಮಂತಲ್ಲಿ ಆಗುವಂಥ ಚಾನ್ಸಸ್ ತುಂಬ ಇದೆ. ಸೊ ಆಲ್ಮೋಸ್ಟ್ ಒಂದು ಹೈ ವೈಬ್ರೇಷನ್ನಲ್ಲಿರಿ, ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ. ಡೆಸ್ಪರೇಟ್ ಆಗಬೇಡಿ. ಡೆಫಿನೆಟ್ಲಿ ಇನ್ನೇನು ನೀವು ಬಯಸಿದಂತಹ ಒಂದು ಏನು ಬೇಡಿಕೆ ಅಥವಾ ನಿಮ್ಮ ಕೈಗೆ ಸಿಗುವಂತಹ ಸಮಯ ಬಂದಿದೆ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.